ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ನಿನ್ ತಲೆ ಹರಟೆ? ಅಮ್ಮನ ಮುಂದೆನೆ ಆಡ್ಕೋತೀಯ? ಹೌದು, ಮತ್ತೆ ಅವ್ರು ನೋಡಿ ಲಾಂಗ್ ಡ್ರೈವ್, ಅದು ನೈಟ್ ಡ್ರೈವ್ ಹೋಗಿ ಬಂದಿದ್ದಾರೆ. ನೀವು ಯಾವತ್ತಾದ್ರೂ ನನ್ನನ್ನು ಆ ಥರ ಡ್ರೈವ್ ಕರ್ಕೊಂಡು ಹೋಗಿದ್ದೀರಾ? ಹಲೋ ಮೇಡಮ್, ಅಮ್ಮ ಕರ್ಕೊಂಡು ಹೋಗಿದ್ದು, ಕಾರ್ ಡ್ರೈವ್ ಮಾಡಿದ್ದು ಅವರೇ. ನಿಮ್ಮ ಮಾವ ಅವ್ರ ಜೊತೆ ಆರಾಮಾಗಿ ಕೂತಿದ್ರು ಅಷ್ಟೆ. ನೀನು ಡ್ರೈವ್ ಮಾಡ್ತೀಯ ಅಂದ್ರೆ ಹೇಳು, ನಾನು ನಿನ್ನ ಜೊತೆ ಆರಾಮಾಗಿ ಬರಕ್ಕೆ ರೆಡಿ. ಅಯ್ಯೋ, ನಾನು ಕಾರ್ ಓಡಿಸೋದ? ನನಗದೆಲ್ಲ ಬರಲ್ಲಪ್ಪ. ಬರಲ್ಲ ಅಂದ್ಕೊಳ್ಳೋದೇ ತಪ್ಪು. ಅಮ್ಮನ ನೋಡು, ಈ ಏಜಲ್ಲಿ ಡ್ರೈವಿಂಗ್ ಕಲಿತು ಎಷ್ಟು ಕಾನ್ಫಿಡೆನ್ಸ್ ಆಗಿ ಎಷ್ಟು ಆರಾಮಾಗಿ ಕಾರ್ ಓಡಿಸ್ತಾರೆ. ನೀನು ಈಗಲೇ 80 ವರ್ಷ ಆಗಿ ಮನೆ ಮೂಲೆಯಲ್ಲಿ ಕೂತ್ಕೊಳ್ಳೋ ಥರ ಮಾತಾಡ್ತಿದ್ಯಾ. ನಾನೇನು ಮನೇಲಿ ಮೂಲೆಯಲ್ಲಿ ಕೂತ್ಕೋಬೇಕು ಅಂತ ಹೇಳಿಲ್ಲ, ಕಾರ್ ಡ್ರೈವ್ ಮಾಡೋಕೆ ಬರಲ್ಲ ಅಂದೆ. ಕಲಿ ಪೂರ್ಣಿ, ಡ್ರೈವಿಂಗ್ ಕಲಿ, ಸ್ವಿಮ್ಮಿಂಗ್ ಕಲಿ, ಹೇಗೋ ಡ್ಯಾನ್ಸ್ ಕಲಿತೀನಿ ಅಂತ ಹೇಳಿದ್ಯಾ. ಅದ್ರ ಜೊತೆ ಸಿಂಗಿಂಗು ಕಲಿ. ಹಾಡ್ತಾ ಆಡ್ತಾ ಡ್ರೈವ್ ಮಾಡ್ತಾ ಮೀನಿನ ಹಾಗೆ ಈಜ್ತಾ ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳೋದು ಕಲಿ. ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಇಷ್ಟನ್ನೆಲ್ಲ ಕಲಿಬೇಕಾ? ಹೌದು, ನೀನು ಇದನ್ನೆಲ್ಲ ಕಲಿಬೇಕು. ಯಾವಾಗಲೂ ಬ್ಯುಸಿಯಾಗಿರ್ಬೇಕು. ಮನಸ್ಸು ಆ ಕಡೆ ಈ ಕಡೆ ಯೋಚನೆ ಮಾಡಬಾರ್ದು. ನೀವು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತ ನನಗೆ ಇವಾಗ ಗೊತ್ತಾಯ್ತು. ನಾನು ಮತ್ತೆ ಅಪ್ಸೆಟ್ ಆಗಿಬಿಡ್ತೀನಿ, ಬೇಜಾರಾಗಿ ಸುಮ್ಮನೆ ಕೂತ್ಕೊಬಿಡ್ತೀನಿ, ಅಳ್ತೀನಿ, ದುಃಖ ಪಡ್ತೀನಿ, ಏನೇನೋ ಮಾತಾಡಿ ನಿಮಗೂ ಬೇಜಾರು ಮಾಡ್ತೀನಿ. ಅದಕ್ಕೆ ತಾನೆ ನನಗೆ ಬೇಜಾರಾಗಕ್ಕೆ ನೀನೇನೋ ಮಾತಾಡಬೇಕು ಅಂತಿಲ್ಲ. ನಿನ್ನ ಕಣ್ಣು ತುಂಬಿಕೊಂಡ್ರೆ ಸಾಕು, ನನ್ನ ಮನಸ್ಸಿಗೆ ಬೇಜಾರಾಗತ್ತೆ. ಅದಕ್ಕೆ ಹೇಳ್ತಿರೋದು, ನಿನ್ನ ಕಣ್ಣಲ್ಲಿ ಕನಸುಗಳು ತುಂಬ್ಕೊ, ಕಲಿಬೇಕು ಅನ್ನೋ ಆಸೆ ತುಂಬ್ಕೊ. ಹಾಗೆ ನೋಡು, ಜೀವನ ನಮಗೆ ಬೇರೆ ದಿಕ್ಕಲ್ಲೇ ಕರ್ಕೊಂಡು ಹೋಗುತ್ತೆ. ಅಪ್ಪಣೆ ಮಹಾರಾಜ್ರೆ, ನೀವು ಹೇಳ್ದಾಗೆ ನಾನು ಇದನ್ನೆಲ್ಲ ಕಲಿತೀನಿ. ಇದೆಲ್ಲದಕ್ಕಿಂತ ಮೊದಲು ನಾನು ಡ್ಯಾನ್ಸ್ ಕಲಿಬೇಕು ಅಂದ್ಕೊಂಡಿದ್ದೀನಲ್ಲ, ಅದನ್ನೇ ಮುಂದುವರಿಸ್ತೀನಿ. ಅದು ಎಷ್ಟು ಇಷ್ಟ ಪೂರ್ಣಿ ನಿನ್ನ ಡ್ಯಾನ್ಸ್ ಅಂದರೆ. ಅದರಲ್ಲೂ ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ಪ್ರಾಣ. ನಿಮಗೆ ಗೊತ್ತಾ, ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಮಾತಾಡೋದೇ ಬೇಡ, ಹಾವಭಾವದಲ್ಲೇ ಪ್ರತಿಯೊಂದನ್ನು ಹೇಳ್ಬೋದು. ಹೌದಾ? ಹಾಗಂದ್ರೆ ಡ್ಯಾನ್ಸ್ ಅಂದರೆ ಆ್ಯಕ್ಟ್ ಮಾಡೋದಾ? ಹೌದು, ನಾಟ್ಯಕ್ಕೂ ನಟನೆಗೂ ತುಂಬ ವ್ಯತ್ಯಾಸ ಏನಿಲ್ಲ. ಅದಕ್ಕೆ ನಮ್ಮ ಡ್ಯಾನ್ಸ್ ಫಾರ್ಮಲ್ಲಿ ನವರಸಗಳಿರೋದು. ನವರಸ ಅಂದರೆ ನಟನೆ ಅಲ್ವಾ? ಹಾಗಿದ್ರೆ ನೀನು ಏನೇ ಹೇಳಬೇಕಂದ್ರೂ ಡ್ಯಾನ್ಸಲ್ಲೇ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ವಾವ್, ಇಂಟ್ರೆಸ್ಟಿಂಗ್. ಹೋಗಿ ಊಟ ಮಾಡಿ ಅಂತ ಡ್ಯಾನ್ಸಲ್ಲಿ ಹೇಗೆ ಹೇಳ್ತೀಯ? ಹೋಗಿ ಮಲ್ಕೊಳ್ಳಿ ಅಂತ ಹೇಗೆ ಹೇಳ್ತೀಯ? ನನ್ನ ಗಟ್ಟಿಯಾಗಿ ತಪ್ಕೊಂಡು ಪ್ರೀತಿ ಮಾಡಿ ಅಂತ ಹೇಗೆ ಹೇಳ್ತೀಯ? ಓಹೋ, ನಿಮ್ಗೆ ಇದನ್ನೆಲ್ಲ ಮಾಡಿ ತೋರಿಸ್ಬೇಕಾ? ಹಾಗಿದ್ರೆ ಸಾಹೇಬ್ರು ಡ್ಯಾನ್ಸ್ ಕಲಿತಾರಾ? ಸರಿ, ನಾನೇ ಹೇಳ್ಕೊಡ್ತೀನಿ. ಕೈ ಹಿಂಗಿಟ್ಕೊಳ್ಳಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.